ಅಂದರೆ ಈಗ ನಾರ್ಮಲ್ ಆಗಿ ಸಿನಿಮಾಸ್ಗಳನ್ನು ನೋಡ್ತೀರಾ, ಬೇರೆ ಹೊಸ ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ನ್ಯೂ ಮೇಕರ್ ಫಿಲ್ಮ್ಸ್ಗಳನ್ನೆಲ್ಲ? ನ್ಯೂ ಮೇಕರ್ ಫಿಲ್ಮ್ಗಳು ನೋಡ್ತಾ ಇರ್ತೀನಿ. ಸಕ್ಸಸ್ ರೇಟ್ ಇವತ್ತೆಲ್ಲೋ ಒಂದು ಕಡೆ KFIL ಕಡಿಮೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? 2024ನಲ್ಲಿ 227 ಸಿನಿಮಾಗಳಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 8 ಸಿನಿಮಾ ಹಿಟ್ ಆಗಿರೋದು, ಅದು 3.5%. 2023ರಲ್ಲಿ 3% ಇರೋದು 2% ಆಗಿದೆ. ಸೊ ನಮಗೆ ಭಾಳ ಕಡಿಮೆ ರೇಷಿಯೋ. ಬಟ್ ಅದನ್ನು ಹೆಚ್ಚಳ ಮಾಡಬೇಕು ಅಂದರೆ ಯಾವುದೋ ಒಂದು ಕಾಂತಾರನೋ ಯಾವುದೋ ಒಂದು KGF ಬಂದುಬಿಟ್ಟು ಅವ್ರು 100 ಕೋಟಿ ಮಾಡಿಕೊಂಡ್ರೆ ಅವ್ರ ಟೀಮಿಗೆ ಬೆನಿಫಿಟ್ ಆಗ್ಬೋದು, ಒಂದು ಪ್ರಚಾರ ಸಿಗ್ಬೋದು. ಬಟ್ ಅದು ಕರ್ನಾಟಕ ಕನ್ನಡ ಚಿತ್ರರಂಗದ ಏಳಿಗೆ ಅಲ್ಲ. ದ ಸಕ್ಸಸ್ ರೆಸ್ಪೆಕ್ಟಿವ್ ಸಿನಿಮಾ ಏಳಿಗೆ ಅಷ್ಟೇ ಇದೆ. ಅವ್ರ ಒಂದು ಸಿನಿಮಾ ಏಳಿಗೆ, ಅವ್ರ ಒಂದು ಟೀಮಿಗೆ ಅದು ಬೆನಿಫಿಟ್ ಆಗಿದೆ. ಬೆಳೆದಿರೋರಿಗೆ ಬೆಳೀತಾ ಇದ್ದಾರೆ, ಅದು ಈ ಸಮಾಜದಲ್ಲೇ ಇರೋ ಸತ್ಯನೇ. ಅದೇನು ಆಶ್ಚರ್ಯ ಏನಿಲ್ಲ. ಆದರೆ ಯಾವಾಗ ನಮಗೆ ಸಕ್ಸಸ್ ರೇಷಿಯೋ ಆ 227 ಸಿನಿಮಾಗಳಲ್ಲಿ 8 ಅಲ್ಲ, ಒಂದು 40, ಒಂದು 35, ಒಂದು 50 ಸಿನಿಮಾಗಳು ಹಿಟ್ ಆಗೋಕ್ಕೆ ಶುರುವಾದರೆ, ಹಿಟ್ ಅಂದರೆ ಏನು, ಹಾಕಿದ ದುಡ್ಡು ವಾಪಸ್ ಬರೋದು. ಸೊ ಆ ನಿಟ್ಟಿನಲ್ಲಿ ₹1 ಆಗಿರ್ಬೋದು, ಎಷ್ಟೋ ಆಗಿರ್ಬೋದು, ಅದನ್ನು ಹಾಕಿದ ದುಡ್ಡು ವಾಪಸ್ ಬರೋ ಅಷ್ಟೊತ್ತಿಗೆ ಅದನ್ನು ಮಾಡಿದ್ರೆ ಆವಾಗ ವಿಲ್ ಹ್ಯಾವ್ ಅ ವೆರಿ ಗುಡ್ ಚಿತ್ರರಂಗ. ಮಲಯಾಳಂ ಅಫ್ಕೋರ್ಸ್ ಭಾಳ ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ, ತೆಲುಗು ತಮಿಳು ಕೂಡ ಒಳ್ಳೆ ರೈಟಿಂಗು, ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂಗಳು, ಒಳ್ಳೆ ಕಾಂಟೆಂಟು ಕೊಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ನಮ್ಮಲ್ಲಿ ಪ್ರತಿಭೆ ಏನೂ ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ರೀತಿ ಕಾಳಜಿ ಅಂತೂ ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಕ್ರಿಟಿಕಲ್ ಆಗಿ ಆಲೋಚನೆ ಮಾಡ್ಕೊಂಡು ನಮ್ಮ ಚಿತ್ರರಂಗನ ಬೆಳೆಸ್ತಾ ಇಲ್ಲ. ಆ್ಯಂಡ್ ಅದು ಹೂ ಕ್ಯಾನ್ ವಿ ಹೋಲ್ಡ್ ರೆಸ್ಪಾನ್ಸಿಬಲ್? ಪೀಪಲ್ ಇನ್ ದ ಪವರ್ ಪೊಸಿಷನ್ಸ್ ಅನ್ನೋರನ್ನೇ ನಾವು ಪ್ರಶ್ನೆ ಮಾಡಬೇಕು. ಸೊ ಪವರ್ ಪೊಸಿಷನ್ಸ್ನಲ್ಲಿ ಯಾರು ಇರ್ತಾರೋ ಅವರು ದೊಡ್ಡ ಮಟ್ಟಕ್ಕೆ ಚಿತ್ರರಂಗದ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ವೈಜ್ಞಾನಿಕವಾಗಿ. ಸಿನಿಮಾ ತೆಗೆದವರು ಜನ ನೋಡೋಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನೋಡೋಕೆ ಬರ್ತಾ ಇರೋ ಜನ ಸಿನಿಮಾ ಸರಿಗೆ ತೆಗೆದಿಲ್ಲ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವುದು ಬಿಲೀವ್ ಮಾಡ್ತೀರಿ? ಎರಡೂ ನಿಜ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿನಿಮಾ, ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ನಮಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ರೆ, ಕರೆಕ್ಟಾಗಿ ಪ್ರಚಾರ ಮಾಡಿ ರೀಚ್ ಮಾಡಿದ್ರೆ, ಜನ ಬಂದರೆ ಅದು 3-4 ದಿನದಲ್ಲಿ ರೀಚ್ ಆಗೋ ಸಾಧ್ಯತೆಗಳಿದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಇದೆ. ಆದರೆ ಏನಾಗುತ್ತೆ ಎಷ್ಟೋ ಸಲ ಅಂದರೆ, ಪ್ರಚಾರ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮಾಡ್ತಾರೆ, ಅಥವಾ ಒಳ್ಳೆ ರೀಚ್ ಮಾಡದೇ ಇರ್ಬೋದು. ಸಿನಿಮಾ ಚೆನ್ನಾಗಿದ್ದರೂ ಕೂಡ ಗೊತ್ತಾಗುವಷ್ಟೊತ್ತಿಗೆ ಆ ಸಿನಿಮಾ ಆಗಲೇ ಥಿಯೇಟ್ರಿಂದ ಆಚೆ ಹಾಕ್ಬಿಟ್ಟಿರ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಇರೋದರಿಂದ ನಾವು ವಿ ಮಸ್ಟ್ ಫೈಂಡ್ ಡಿಫ್ರೆಂಟ್ ಕ್ರಿಯೇಟಿವ್ ವೇಸ್ ಆಫ್ ಪಬ್ಲಿಸಿಟಿ, ಕೀಪ್ ದ ಬಜೆಟ್ ಲೋ ಆ್ಯಂಡ್ ರಿಕವರಿ ಸಾಧ್ಯತೆಗಳು ಜಾಸ್ತಿ ಮಾಡಬೇಕು. ಇಟ್ಸ್ ಓವರ್ ಆಲ್ ಎಂಫಸಿಸ್ ಮಾಡಬೇಕು. ನಾನೇನು ಪ್ರೊಡ್ಯೂಸರ್ಸ್ ತಪ್ಪಂತೂ ಅಲ್ಲ, ಮತ್ತು ಜನರ ತಪ್ಪು ಅಂತೂ ಅಲ್ಲ. ಇಟ್ಸ್ ಜಸ್ಟ್ ಅ ಸಿಸ್ಟಮಿಕ್, ಅನೇಕ ಕಾರಣಗಳಿಂದ ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಚೇತನ ಅಹಿಂಸಾ ಅವರು. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರಗಳಿಗೆ ನ್ಯೂ ಮೇಕರ್ ಫಿಲ್ಮ್ಸ್ ಅಂತ ಏನು ಮಾತಾಡ್ಕೊಂಡ್ವಿ, ಆ ಸಿನಿಮಾಗಳಿಗೆ ಇವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಸ್ಗಳಲ್ಲಿ ಸ್ಕ್ರೀನ್ ಟೈಮ್ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ವಿರೋಧ ಇದೆನಾ, ಅಥವಾ ಅದಕ್ಕೆ ಏನಾದರೂ ಹೋರಾಟ ಮಾಡಬೇಕು ಅಂತ ಅನಿಸಿದ್ದೇನೆ ಯಾವಾಗಾದರೂ ಹಿಂದೆ? ನಾವು ಅದನ್ನು ಹೆಂಗೆ ಇನ್ವಾಲ್ವ್ ಆಗೋದು ನಾವು ನೋಡಬೇಕು. ಯಾಕೆಂದರೆ ದೀಸ್ ಮಲ್ಟಿಪ್ಲೆಕ್ಸಸ್ ಹ್ಯಾವ್ ಆಲ್ಸೋ ಡೆಮೊಕ್ರಟೈಸ್ ದ ಫಿಲ್ಮ್ ಇಂಡಸ್ಟ್ರಿ ಫಾರ್ ಗುಡ್ಡು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮುಂಚೆ ನಮಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂತ ಇದ್ದಾಗ ನೀವು 1 ವಾರ ಬಾಡಿಗೆ ಕಟ್ಟೋ ತನಕ ಅವ್ರು ಯಾರು ಥಿಯೇಟರ್ನ ತೋರಿಸ್ತಾ ಇಲ್ಲ. ಇವಾಗ ಮಲ್ಟಿಪ್ಲೆಕ್ಸ್ ಬಂದಾಗಿಂದ ನಮಗೆ ಅಟ್ಲೀಸ್ಟ್ ಅವ್ರು ಕೆಲವು ಸ್ಕ್ರೀನ್ಸ್ ಆದರೂ ಕೊಡ್ತಾರೆ. 1-2 ಆ ಸ್ಕ್ರೀನ್ಸಲ್ಲಿ ಚೆನ್ನಾಗಿ ಓಡಿದ್ರೆ 50-50 ಆದರೂ ಬರುತ್ತೆ, ಆಮೇಲೆ 60-40 ಆದರೂ ಬರುತ್ತೆ. ಅದನ್ನು ಒಂದು ರೀತಿ ಪ್ಲಸ್ ಆಗಿ ನಾವು ಒಂದು ರೀತಿ ಹೊಸ ಸಿನಿಮಾಗಳಿಗೂ ಪ್ಲಸ್ ಆಗುತ್ತೆ. ಬಟ್ ಅಫ್ಕೋರ್ಸ್ ಪ್ರೈಮ್ ಟೈಮ್ ಕೊಡ್ತಾರೆ ಅಂದಾಗಲೂ ಕೂಡ ಅದು ಒಂದು ಕಾರ್ಪೊರೇಟ್ ಬಿಸ್ನೆಸ್, ಅದನ್ನು ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು ನಾವು ನೋಡಬೇಕಾಗತ್ತೆ. See, it's also a business. They also look at it in terms of revenue and money. Now, everything in cinema is a business. ಸಿನಿಮಾ ಅಂದರೆ ಅದು ನಿಜವಾಗ್ಲೂ ಕಲೆಗೋಸ್ಕರ ನಾನು ಹೋಗಿರ್ಬೋದು, ಆದರೆ ಸಿನಿಮಾ ಅನ್ನೋದು ಒಂದು ವ್ಯಾಪಾರದ ರಂಗ. ಸೊ ಆ ಸಿನಿಮಾ ಅನ್ನೋದು ನಾವು ವ್ಯಾಪಾರ ಅರ್ಥ ಮಾಡಿಕೊಂಡು ಹೆಂಗೆ ಆ ವ್ಯಾಪಾರನ ಹೆಚ್ಚಳ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ಹಾಕಿದ ದುಡ್ಡು ಕಡಿಮೆ ಹಾಕಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿ ಕಲೆಕ್ಷನ್ಸ್ ಜಾಸ್ತಿ ಮಾಡಿಕೊಂಡು ಸಿನಿಮಾ ರಂಗನ ಬೆಳೆಸ್ಬೋದು. ಅಂದರೆ ಮಸ್ಟ್ ಬಿ ಎ ಗ್ರೋತ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಸ್ಟ್ರಾಟಜಿಕ್ ಥಿಂಕಿಂಗ್, ರೈಟಿಂಗ್, ಕಾಂಟೆಂಟ್, ರಿಕವರಿ ಆ್ಯಂಡ್ ಬಿಸ್ನೆಸ್ ಮಾಡಲ್. ಬಟ್ ಅದನ್ನು ನಾವು ಬರೀ ನಾನು ಅವೆಲ್ಲ ಹೇಳೋದಲ್ಲ, ಹೋಮ ಹವನಗಳಿಂದ ಏನು ಪ್ರಯೋಜನ? ಒಂದು ಸಿದ್ಧಾಂತವನ್ನು ಒಂದು ಕಡೆ ತಲುಪಿಸ್ಬೇಕು ಅಂತಂದರೆ ಮೀಡಿಯಾ ಇಸ್ ಅನ್ ಎಕ್ಸ್ಟ್ರೀಮ್ ಸೋರ್ಸ್ ಆ್ಯಂಡ್ ಬ್ರಿಡ್ಜ್. ಸಿನಿಮಾ ಮತ್ತು ಇವತ್ತು ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅಂದರೆ ಒಂದು ಸಿದ್ಧಾಂತದ ಪ್ರತಿಪಾದನೆ. ಈಗ ಮೇಷ್ಟ್ರುಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿದ್ಧಾಂತದ ಪ್ರತಿಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವು ಕಡೆ. ಫೈನ್. ಚೇತನ ಅಹಿಂಸಾಗೆ ಯಾಕೆ ಡೈರೆಕ್ಷನ್ ಮಾಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಅನಿಸಿಲ್ಲ? ಸಿನಿಮಾ ಡೈರೆಕ್ಟ್ ನನಗೆ ಡೈರೆಕ್ಷನ್ ಬಗ್ಗೆ ಭಾಳ ಗೌರವ ಇದೆ. ಡೈರೆಕ್ಷನ್ ಭಾಳ ಗೌರವ ಇದೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆರ್ಟ್. ಇಟ್ಸ್ ಅ ವೆರಿ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಅಂದರೆ ನೀವು ಡೆಡಿಕೇಶನ್. ಅದನ್ನು ಸಿನಿಮಾ ಮಾಡೋದು ಕಷ್ಟ ಅಂತೀರಾ? ನಾನು ಯಾಕೆ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಅಂದರೆ, ಸಿನಿಮಾ ನಾನು ಅವೆಲ್ಲ ಹೇಳೋದಲ್ಲ ವ್ಯಾಪಾರದ ರಂಗ. ನೀವು ಎಷ್ಟೇ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಅಥವಾ ಚೆನ್ನಾಗಿ ಡೈರೆಕ್ಷನ್ ಮಾಡದೇ ಇರಿ,
ಹಾಕಿದ ದುಡ್ಡು ರಿಕವರಿ ಆಗಿಲ್ಲ ಅಂದರೆ ನಿಮ್ಮ ಸಿನಿಮಾ ಇಸ್ ಫ್ಲಾಪ್. ಹಾಕಿದ ದುಡ್ಡು ರಿಕವರಿ ಆಯಿತು ಅಂದರೆ ನಿಮ್ಮ ಸಿನಿಮಾ ಇಸ್ ಅ ಸಕ್ಸಸ್. ಸೊ ಸಿನ್ಸ್ ಇಟ್ ಈಸ್ ಬೇಸ್ಡ್ ಆನ್ ಮನಿ, ಬೇರೆ ಬೇರೆ ಕಾರಣಗಳು ಬರ್ತವೆ, ಬೇರೆ ಬೇರೆ ಇಂಪೆಡಿಮೆಂಟ್ಸ್ಗಳು ಬರ್ತವೆ, ಬೇರೆ ಬೇರೆ ಸ್ಟ್ರಗಲ್ಸ್ಗಳು ಬರ್ತವೆ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಆವತ್ತೇನಾದರೂ ಒಂದು ಏರ್ಪ್ಲೇನ್ ಕ್ರ್ಯಾಶ್ ಆಗಿ 240 ಜನ ತೀರ್ಕೊಂಡ್ರೆ ಅದು ಕೂಡ ಥಿಯೇಟ್ರಿಗೆ ಬರೋದಕ್ಕೆ ಏನೇನೋ ಎಫೆಕ್ಟ್ ಆಗೋದು ಸಾಧ್ಯತೆಗಳಿರುತ್ತೆ. ಸೊ ಬಟ್ ಹೋರಾಟ ಹಾಗಲ್ಲ, ಹೋರಾಟ ಚಳುವಳಿ ಹಾಗಲ್ಲ. ಚಳುವಳಿನಲ್ಲಿ ನಿಮ್ಮ ವಿಚಾರ ಸತ್ಯ ಇತ್ತು ಅಂದರೆ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು, ಇಲ್ಲಾಂದರೆ 50 ವರ್ಷಕ್ಕೆ. ಇವತ್ತು ಶ್ರೀನಿವಾಸ್ ಅವರೇ ಸೆಪ್ಟೆಂಬರ್ 17ನೇ ತಾರೀಕು ತಂದೆ ಪೆರಿಯಾರ್ ಹುಟ್ಟುಹಬ್ಬ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹುಟ್ಟುಹಬ್ಬ. ನರೇಂದ್ರ ಮೋದಿ ಅವರು 11 ವರ್ಷಗಳಿಂದ ಹುಟ್ಟುಹಬ್ಬದ ಕ್ರೇಜ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತಂದೆ ಪೆರಿಯಾರ್ ತೀರ್ಕೊಂಡು 50 ವರ್ಷ ಆಗಿದೆ. ಹೋಗ್ತಾ 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 ಜಾಸ್ತಿ ಆಗ್ತಾ ಇದೆ. ಅದೇ ಸೆಪ್ಟೆಂಬರ್ 17 ಅದು ವಿಚಾರದ ಶಕ್ತಿ, ಅದು ವಿಚಾರದ ಆಲೋಚನೆ. ಸೊ ನಮಗೆ ಒಳ ಮೀಸಲಾತಿ ಹೋರಾಟ 35 ವರ್ಷಗಳಿಂದ ನಡೀತಾ ಇದೆ. ಅದು ಇವತ್ತಿಗೂ ಸತ್ಯ ಅಂತ ಇವತ್ತಿಗೆ ಗಟ್ಟಿಯಾಗಿ ಬರ್ತಾ ಇದೆ. ಮುಂಚೆಯಿಂದನೂ ಸತ್ಯನೇ, ಮತ್ತು ಇವಾಗ ಗಟ್ಟಿಯಾಗಿ ಬರ್ತಾ ಇದೆ. ಸಿನಿಮಾ ಹಾಗಲ್ಲ. ಸಿನಿಮಾ ನೀವು ಫಸ್ಟ್ 3 ದಿನ ಕಲೆಕ್ಷನ್ಸ್ ಮಾಡಿಲ್ಲ ಅಂದರೆ ಅದು ಎಷ್ಟೇ ಅದ್ಭುತವಾಗಿದೆ ಸಿನಿಮಾ, ಅದು ವಾಶೌಟ್ ಆದರೆ ನೀವೇನು ರಿಲೀಸಿಂದ ಸಕ್ಸಸ್ ಆಗೋಕ್ಕಾಗಲ್ಲ. ಮತ್ತೆ 20 ವರ್ಷ ಆದಮೇಲೆ ಅದು ಟಿ ವಿನಲ್ಲಿ ನೋಡಿದ್ರು ಕೂಡ ಇಟ್ಸ್ ನಾಟ್ ಅ ಸಕ್ಸಸ್ಫುಲ್ ಸಿನಿಮಾ ಅಂತ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಿನ್ಸ್ ಇಟ್ ಇಸ್ ಬಿಸ್ನೆಸ್ ಓರಿಯೆಂಟೆಡ್, ನಾನು ಅದಕ್ಕೆ ಕೈ ಹಾಕೋದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಬಟ್ ಚಳುವಳಿ, ಹೋರಾಟ, ಸೇವೆ ಅಂದಾಗ ವಿಚಾರದ ಮೇಲೆ ನಿಂತಿರೋದ್ರಿಂದ ಮುಂದೆ ಬರ್ತೀರಿ. ಅದು ನಮಗೆ ಏನೇ ಇದ್ರೂ ಸತ್ಯ ಇದ್ದರೆ ಎಷ್ಟೇ ವರ್ಷ ತೊಗೊಂಡ್ರೂ ಆ ಸತ್ಯ ಹೊರಗೆ ಬರಲೇಬೇಕು. ನನ್ನ ಪ್ರಕಾರ ಸಮಾಜನೇ ಕರ್ನಾಟಕ ಮತ್ತು ಭಾರತಕ್ಕೆ ಭಾಳ ಮುಖ್ಯ ಇರೋದು. ಆ ಸಮಾಜ ಇವತ್ತಲ್ಲ ನಾಳೆ ನಮ್ಮ ಜನ ಕೈ ಜೋಡಿಸ್ತಾರೆ, ಅದನ್ನು ಒಪ್ಕೊತಾರೆ. ಆ್ಯಂಡ್ ಅದನ್ನು ನಾವು ತೊಗೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹೆಂಗೆ ಉತ್ತಮ ಸಮಾಜ ಕಟ್ಬೋದು ನಾವು ಆಲೋಚನೆ ಮಾಡಬೇಕು.